ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೋಡೋಣ ನಿಮ್ಮೆಲ್ಲರ ಫೇವ್ರೆಟ್ ರೆಸಿಪಿ ಆಗಿರ್ಬೋದು, ಅದು ಪಾನಿಪುರಿ. ಕಾಮೆಂಟ್ಸ್ನಲ್ಲೇ ತಿಳಿಸಿ ನೀವು ಎಷ್ಟು ದಿನಕ್ಕೊಂದ್ಸಲ ಪಾನಿಪುರಿ ತಿಂತೀರಾ ಅಂತ. ನಾವು ಈಗ ತುಂಬ ಸರಳ ರೀತಿಯಲ್ಲಿ ಮನೆಯಲ್ಲಿ ಯಾವ ರೀತಿ ಪಾನಿಯನ್ನು ಮಾಡೋದು ನೋಡೋಣ. ಅದಕ್ಕೆ ಬೇಕು ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿ. ಇದೆಲ್ಲವನ್ನು ಮಿಕ್ಸರ್ ಬೌಲ್ಗೆ ಹಾಕಿ ಅದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ. ನಂತರ ಈ ಥರ ಮಿಕ್ಸ್ಚರ್ ಆದ ಮೇಲೆ ಇದಕ್ಕೆ ಇನ್ನಷ್ಟು ನೀರನ್ನು ಸೇರಿಸಿ ಮತ್ತೆ ಗ್ರೈಂಡ್ ಮಾಡಿಕೊಳ್ಳಿ. ನಂತರ ಇದನ್ನು ಈ ಥರ ನೀರನ್ನು ಬೇರ್ಪಡಿಸಿಕೊಳ್ಳಿ. ಅದೇ ರೀತಿ ನೀರನ್ನು ಆ್ಯಡ್ ಮಾಡಿ ಗ್ರೈಂಡ್ ಮಾಡಿ ಮತ್ತು ನೀರನ್ನು ಈ ಥರ ಬೇರ್ಪಡಿಸಿಕೊಳ್ಳಿ. ಈ ಮಿಕ್ಸ್ಚರನ್ನು 1-2 ಸ್ಪೂನ್ ಆ ಪಾನಿಯಲ್ಲಿ ಸೇರಿಸ್ಕೊಂಡು ಅದು ಟೇಸ್ಟಿಯಾಗಿರುತ್ತೆ. ಇಲ್ಲಿ ನೋಡ್ತಿದ್ರೆ ಈ ಥರ ನಾನು ಮಾಡ್ಕೊಂಡಿದ್ದೀನಿ. ನಂತರ ಮಸಾಲ ಪಾನಿಗೆ ಬೇಕಾಗುವ ಪದಾರ್ಥಗಳನ್ನು ನೋಡೋಣ. ಇದಕ್ಕೆ ಬೇಕು ನಮಗೆ ಬ್ಲ್ಯಾಕ್ ಸಾಲ್ಟ್, ಜೀರಾ ಪೌಡರ್, ಪಾನಿಪುರಿ ಚಾಟ್ ಮಸಾಲ ಮತ್ತು ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಪುಡಿ. ಮತ್ತು ಒಂದು ಬೌಲ್ನಲ್ಲಿ ಹುಣಸೆಹಣ್ಣು ಮತ್ತು ಬೆಲ್ಲವನ್ನು ಸೇರಿಸಿ ಇಟ್ಕೊಂಡಿರಿ. ಅದಕ್ಕೆ 2 ಬೌಲ್ನಷ್ಟು ತಯಾರಿಸಿದ ಪಾನಿಯನ್ನು ಅದಕ್ಕೆ ಸೇರಿಸಿ ಈ ಮಸಾಲೆಗಳನ್ನು ಸೇರಿಸಿ ಅದು ಪಾನಿ ರೆಡಿಯಾಗುತ್ತದೆ. ಇವಾಗ ಪೂರಿಗೆ ಬೇಕಾಗುವ ಸ್ಟಫಿಂಗನ್ನು ನೋಡೋಣ. ನಾನು ಅದಕ್ಕೆ ಬಟಾಣಿ ಮತ್ತು ಕಡಲೆಯನ್ನು ಬೇಯಿಸ್ಕೊಂಡಿದ್ದೇನೆ ಮತ್ತು ಆಲೂಗಡ್ಡೆಯನ್ನು ಬೇಯಿಸಿ ಅದಕ್ಕೆ ಉಪ್ಪು, ಖಾರ, ಜೀರಿಗೆ ಪೌಡರ್ ಮತ್ತು ಕೊತ್ತಂಬರಿ ಪುಡಿಯನ್ನು ಸೇರಿಸಿ ಮಸಾಲೆಯನ್ನು ಮಾಡ್ಕೊಂಡಿದ್ದೇನೆ. ಮತ್ತು ಈರುಳ್ಳಿನ ಸಣ್ಣದಾಗಿ ಇಟ್ಕೊಳ್ಳಿ. ಮತ್ತು ಹೀಗೆ ತಯಾರಿಸಿದ ಪಾನಿ ರೆಡಿಯಾಗಿದೆ. ನಾವು ಇವಾಗ ಬಟಾಣಿ ಮತ್ತು ಆಲೂಗಡ್ಡೆ ಒಂದೊಂದಾಗಿ ಪೂರಿಗೆ ಸೇರಿಸಿ ಪೂರಿಯನ್ನು ರೆಡಿ ಮಾಡ್ಕೊಳ್ಳೋಣ. ಬಟಾಣಿ ಮತ್ತು ಕಡಲೆ ಕಾಳು ಕಾಂಬಿನೇಷನ್ ಟೇಸ್ಟಿಯಾಗಿರುತ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತದೆ. ನಂತರ ಈ ಥರ ಫಿಲ್ಲಿಂಗ್ ಆದ ಮೇಲೆ ಪಾನಿಯನ್ನು ಒಂದೊಂದಾಗಿ ಹಾಕಿ ನಾವು ಮಿಕ್ಸಿಯಲ್ಲಿ ಮಾಡಿದ ಪಾನಿ ಫ್ರಿಜ್ನಲ್ಲಿ ಇಟ್ಕೊಂಡು ಮತ್ತೆ ಬಳಸ್ಕೊಳ್ಬೋದು. ಇವಾಗ ನೋಡ್ತಿದ್ದೀರ ಪಾನಿಪುರಿ ರೆಡಿಯಾಗಿದೆ. ಸೊ ನೀವು ಟ್ರೈ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಹ್ಯಾವ್ ಎ ನೈಸ್ ಡೇ.